In the last video, we saw why should IFRS be implemented in India. IFRSನ ಯಾಕೆ ಇಂಡಿಯಾ ಅಡಾಪ್ಟ್ ಮಾಡ್ಕೋಬೇಕು, ಅಡಾಪ್ಟ್ ಮಾಡಿಕೊಂಡ್ರೆ ಏನೇನು ಅಡ್ವಾಂಟೇಜ್ ಇದೆ ಅಂತ ನೋಡಿದ್ವಿ. ಈಗ ಈ ವಿಡಿಯೋಲಿ ನಾವು ನೋಡೋದು ಚಾಲೆಂಜಸ್ ಆಫ್ ಇಂಪ್ಲಿಮೆಂಟಿಂಗ್ IFRS ಇನ್ ಇಂಡಿಯಾ. IFRSನ ಇಂಡಿಯಾಲಿ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ನಮಗಿರುವಂಥ ಮೇಜರ್ ಚಾಲೆಂಜಸ್ ಏನು, ಏನೇನೆಲ್ಲ ಪ್ರಾಬ್ಲಮ್ಸ್ ಆಗಬಹುದು ಅನ್ನೋದನ್ನು ನೋಡೋಣ. First one says many companies across the globe has not reached comparability and standardization. ನಾವು ಹೇಳ್ತಾ ಇದ್ವಿ ಇಟ್ ಕುಡ್ ಬಿ ಅ ಕಾಮನ್ ಬೇಸಿಸ್ ಆಫ್ ಕಂಪ್ಯಾರಿಸನ್ ಅಂತ. ಆದರೆ ಬಹಳಷ್ಟು ಕಂಟ್ರೀಸು, ಬಹಳಷ್ಟು ಕಂಪ್ನೀಸ್ ಅಕ್ರಾಸ್ ದ ಗ್ಲೋಬ್ ಅವ್ರು ಎಲ್ಲ ರೀತಿಯಾದಂಥ ಕಾಮನ್ ಸ್ಟ್ಯಾಂಡರ್ಡ್ಸ್ನ ಯಾರೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ IFRSನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಇರೋ ಅಂಥ US ಅಂಥ ದೇಶಗಳು ಇದೆ. So comparison could be a little difficult, and standardization they have not reached standardization process. So adu sadhya agde irbodu. Then second one, regular change happens and all changes have to be recorded again and again. ಈ ಚೇಂಜಸ್ಗಳು ಆಗ್ತಾ ಇರುತ್ತೆ ಅಸೆಟ್ಸಲ್ಲಿ ಮತ್ತು ಮಿಕ್ಕಿದು ಇದರಲ್ಲಿ. ಆ ಚೇಂಜಸ್ಗಳನ್ನ ಮತ್ತೆ ನೀವು ಅದಕ್ಕೆ ಆ್ಯಡ್ ಮಾಡ್ತಾ ಇರಬೇಕಾಗತ್ತೆ. ನಾವು ಫಾರ್ ಎಕ್ಸಾಂಪಲ್ ಅಸೆಟ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೆ ಇದಕ್ಕೆ ಮುಂಚೆ ಅಡ್ವಾಂಟೇಜ್ ಹೇಳ್ತಾ ಇದ್ದೆ. IFRSನ ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ ಅಸೆಟ್ಸ್ನ ಹಿಸ್ಟಾರಿಕಲ್ ಕಾಸ್ಟಲ್ಲಿ ತೋರಿಸೋ ನೆಸೆಸಿಟಿ ಇರಲ್ಲ. ಫೇರ್ ವ್ಯಾಲ್ಯೂ ಏನಿರುತ್ತೆ ಆ ಟೈಮ್ಗೆ ನಿಮಗೆ ಅಸೆಟ್ ವ್ಯಾಲ್ಯೂ ಏನಿರುತ್ತೆ ಅದೇ ವ್ಯಾಲ್ಯೂನ ತೋರಿಸ್ತೀವಿ ಅಂತ. ಬಟ್ ಅಸೆಟ್ ವ್ಯಾಲ್ಯೂನ ತೋರಿಸಿದ್ರೆ ಏನಾಗುತ್ತೆ ಅಂದರೆ ಇವಾಗ ಈಗ 2020 ನವೆಂಬರಲ್ಲಿ ನಿಮ್ಮ ಅಸೆಟ್ ವ್ಯಾಲ್ಯೂ 5 lakh ಇರುತ್ತೆ. ನಾವು ಇನ್ ಡಿಸೆಂಬರ್ ಸಮಥಿಂಗ್ ಹ್ಯಾಪನ್ಸ್, your asset value increases and becomes 7 lakh, ಸೇಮ್ ಅಸೆಟ್. ಓಕೆ, ನಾವು ಎಲ್ಲಿ ನೀವು ಅದನ್ನು ಫೇರ್ ವ್ಯಾಲ್ಯೂ ಅಂತ ತೋರಿಸ್ಬೇಕು ಅನ್ಕೋತೀರಾ ಅಲ್ಲಿ ಯು ಹ್ಯಾವ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಆ್ಯಂಡ್ ಶೋ ಇಟ್ ಅಗೇನ್. ಸೊ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಕ್ರೀಪ್ ಅಪ್. ನೀವು ಹಿಸ್ಟಾರಿಕಲ್ ಕಾಸ್ಟ್ ತೋರಿಸ್ತಾ ಇದ್ದರೆ ಹಿಸ್ಟಾರಿಕಲ್ ಕಾಸ್ಟ್ ಇಟ್ ರಿಮೈನ್ಸ್ ದ ಸೇಮ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅದು ಚೇಂಜ್ ಆಗಲ್ಲ. ಬಟ್ ಫೇರ್ ವ್ಯಾಲ್ಯೂ ಅಂತದ್ದು ತೋರಿಸ್ಬೇಕಾದ್ರೆ ಇಟ್ ಕೀಪ್ಸ್ ಚೇಂಜಿಂಗ್. ಸೊ ಸಚ್ ಚೇಂಜಸ್ ಕೀಪ್ ಹ್ಯಾಪ್ನಿಂಗ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ರೆಕಾರ್ಡಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ದೆನ್ ಸೆಪ್ರೇಟ್ ಆ್ಯಂಡ್ ನ್ಯೂ ಸ್ಟ್ಯಾಂಡರ್ಡ್ಸ್ ಹ್ಯಾವ್ ಟು ಬಿ ಬ್ರಾಟ್ ಇನ್. IFRS ನೀವು ಮುಂದಕ್ಕೆ ನೋಡ್ತೀರಾ, ದಸ್ ಎ ಲಿಸ್ಟ್ ಆಫ್ IFRS ವಿಚ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. 2000 ಈಚೆಗೆ ಬಹಳಷ್ಟು IFRS ಇಂಟ್ರೊಡ್ಯೂಸ್ ಆಗಿದೆ. And as there are changes which are happening with accounts and business, new things have to be inculcated. ಹೊಸ ರೂಲ್ಸ್ನ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, awareness is yet to be brought to the notice of many stakeholders like banks, stock exchanges, etc. IFR people do understand a certain amount of accounting standards but not too much. ಯಾಕೆ ಇದನ್ನು ಹೀಗೆ ತೋರಿಸ್ಬೇಕು, ಯಾಕೆ ಅದನ್ನು ಹಾಗೆ ತೋರಿಸ್ಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆನೇ ಅರಿವಿಲ್ಲ. IFRS ಬಗ್ಗೆ ಅಂತೂ ಖಂಡಿತ ಸ್ಟೇಕ್ ಹೋಲ್ಡರ್ಸ್ಗೆ ಅರಿವಿಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಟು ದ knowledge of banks and stock exchange and many other stakeholders. Even general public don't understand. Many times accountants themselves don't understand IFRS. So such things then leads to more discrepancies. There could be, because of lack of understanding, there could be number of mistakes and discrepancies that could creep in. A lot of irregularity can creep into your accounts. ಅಂದರೆ ನಿಮಗೆ ಸಾಕಷ್ಟು ವೋಲಟೈಲ್ ರೆಕಾರ್ಡಿಂಗ್ ಕೂಡ ಆಗ್ಬೋದು. ಲಾಟ್ ಆಫ್ ಡಿಸ್ಕ್ರಿಪೆನ್ಸೀಸ್ ಕ್ಯಾನ್ ಕ್ರೀಪ್ ಇನ್. ಡಿಸ್ಕ್ರಿಪೆನ್ಸೀಸ್ ಅಂದರೆ ಇರ್ರೆಗ್ಯುಲಾರಿಟಿ ಆಫ್ ಮೇಂಟೈನಿಂಗ್ ಅಕೌಂಟ್ಸ್. ನಿಮಗೆ ಒಂದು ಸರಿ ಮೇಂಟೈನ್ ಮಾಡ್ದಂಗೆ ಇನ್ನೊಂದು ಸರಿ ಅಕೌಂಟ್ಸ್ ಮೇಂಟೈನ್ ಮಾಡದೇ ಇರ್ಬೋದು, ಮಿಸ್ಟೇಕ್ಗಳಾಗ್ಬೋದು, ಫ್ರಾಡ್ಗಳಾಗ್ಬೋದು. ಈ ರೀತಿಯಾದಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ದೆನ್ ಡಿಫಿಕಲ್ಟಿ ಆಸ್ ಟು ಮೇಕ್ ಚೇಂಜಸ್ ಇನ್ ಇಂಡಿಯನ್ ಟ್ಯಾಕ್ಸೇಷನ್ ಲಾ. ಇಂಡಿಯನ್ ಟ್ಯಾಕ್ಸೇಷನ್ ಲಾ ಅಲ್ಲಿ ಚೇಂಜಸ್ನ ತರೋದು IFRSಗೋಸ್ಕರ ಇಟ್ ಇಸ್ ನಾಟ್ ಪಾಸಿಬಲ್. ನಮ್ಮ ಟ್ಯಾಕ್ಸೇಷನ್ ಲಾ ಇಸ್ ಫಿಕ್ಸ್ ಫ್ರಮ್ 1961 and the very minimal changes that is happening there, ಆ ಚೇಂಜಸ್ನೆಲ್ಲ ತೊಗೊಂಡು ಬರೋದು ಕೂಡ ಕಷ್ಟ ಆಗುತ್ತೆ. ದೆನ್ ಲೀಡ್ಸ್ ಟು ಮಲ್ಟಿಪಲ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಬಹಳಷ್ಟು ರಿಪೋರ್ಟಿಂಗ್ ಇದೆ. ನಾನು ಹೇಳಿದೆ US ಅಲ್ಲಿ ಗ್ಯಾಪ್ ಇದೆ. ಇನ್ನೂ ಹಲವಾರು ಕಂಟ್ರೀಸು IFRSನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ ಇಫ್ ಯು ಆರ್ ರನ್ನಿಂಗ್ ದ ಬಿಸ್ನೆಸ್ ಇನ್ ಮಲ್ಟಿಪಲ್ ಕಂಟ್ರೀಸ್, then you'll have to show gap, you have to include IFRS, then
ಯು ಎಸ್ ಗ್ಯಾಪ್ ಇದೆ, ಇನ್ನೊಂದಷ್ಟು ಕಂಟ್ರೀಸು ಇವಾಗಲೂ ಕೂಡ ಅವ್ರದ್ದೇ ಆದಂಥ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾರೆ. ಸೊ ಇಫ್ ಯು ವಾಂಟ್ ಟು ಬಿ ಗ್ಲೋಬಲಿ ಅಪೀಲಿಂಗ್, ನೀವು ಗ್ಲೋಬಲಿ ಅಪೀಲ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ಮಲ್ಟಿಪಲ್ ರಿಪೋರ್ಟಿಂಗ್. ದೆನ್ ವೋಲಟಾಲಿಟಿ ಇನ್ ಯೂಸ್ ಆಫ್ ಫೇರ್ ವ್ಯಾಲ್ಯೂ ಆಸ್ ಅಸೆಸ್ಮೆಂಟ್ ಯಾರ್ಡ್. ನಾನು ನಿಮಗೆ ಇದನ್ನು ಆಗಲೇ ಎಕ್ಸಾಂಪಲಿಗೆ ಕೊಟ್ಟಿದ್ದೆ, ಅದೇ ಪಾಯಿಂಟ್ ಇದು. ಫೇರ್ ವ್ಯಾಲ್ಯೂನ ಅಸೆಸ್ಮೆಂಟ್ ಆಗಿ ಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇವಾಗ ನಾನು ಯಾವುದೋ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತೀನಿ, ಬಿಸ್ನೆಸ್ಸಲ್ಲಿ ನನ್ನ ಅಸೆಟ್ಸ್ 10 ಲ್ಯಾಕ್ ರುಪಿಯಿಂದ ತೋರಿಸ್ತೀನಿ. ಸಡನ್ನಾಗಿ ಮಾರ್ಕೆಟ್ ಬಿದ್ದೋಗುತ್ತೆ, ನನ್ನ ಮಿಷನರಿ ವ್ಯಾಲ್ಯೂ ಕಳೆದೋಗುತ್ತೆ, ಹೊಸ ಇನ್ವೆನ್ಷನ್ ಏನೋ ಆಗುತ್ತೆ, ನನ್ನ 3 ಲ್ಯಾಕ್ ವರ್ತ್ ಆಫ್ ಮಿಷನರಿ ಈಸ್ ವರ್ತ್ 0. ಇವಾಗ ಎಷ್ಟಾಯಿತು ನನ್ನ ಬಿಸ್ನೆಸ್ ವ್ಯಾಲ್ಯೂ? ನನ್ನ ಬಿಸ್ನೆಸ್ ವ್ಯಾಲ್ಯೂ 10 ಲಕ್ಷ ಆಯಿತು. ಯಾವುದೋ ಒಂದು ಮಿಷನು ಬಿಕಾಸ್ ಆಸ್ ಅ ಹ್ಯೂಜ್ ಟೆಕ್ನಾಲಜಿಕಲ್ ಚೇಂಜ್, ಹೊಸ ಇನೋವೇಷನ್ ಏನೋ ಆಗಿದ ತಕ್ಷಣ ಆ ಅಸೆಟ್ ವ್ಯಾಲ್ಯೂ 0 ಆಗೋಯಿತು. ಸೊ 3 ಲಕ್ಷ ರೂಪಾಯಿ ಅಸೆಟ್ಟು 0 ಆಯಿತು. ಸೊ ಸಡನ್ಲಿ because of one innovation my business has dropped from 10 lakh rupee value to 7 lakh rupee. Such kind of things happen in IFRS. Okay, then challenge of accurate and effective management reporting ಮಾಡೋಕ್ಕೆ ಕೂಡ ಇದರಿಂದ ಕಷ್ಟ ಆಗುತ್ತೆ. Then harmonization and modification of existing laws. ನಾವು ಆಲ್ರೆಡಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಗ್ಯಾಪ್ ಇದೆ, ಹಲವಾರು ಚೇಂಜಸ್ನ ಹಾರ್ಮೊನೈಸ್ ಮಾಡಿ ನಮಗಿರೋ ರೂಲ್ಸಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಅದನ್ನು ಚೇಂಜಸ್ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾರ್ಮನೈಸೇಷನ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಇನ್ ಕೇಸ್ ಆಫ್ IFRS. Then existing laws like SEBI, IBLR, FEMA also provide guidelines on preparation of financial statements. ಸೊ ಇದೆಲ್ಲ ಜೊತೆಗೆ ನಮಗೆ IFRSನ ಕೂಡ ಇನ್ಕ್ಲೂಡ್ ಮಾಡೋದು ಕಷ್ಟ ಆಗುತ್ತೆ. ದೆನ್ ಲ್ಯಾಕ್ ಆಫ್ ಪ್ರಾಪರ್ಲಿ ಟ್ರೈನ್ ಪ್ರೊಫೆಷ್ನಲ್ಸ್. ಇದನ್ನು ನಾನು ಆಗಲೇ ಹೇಳ್ತಾ ಇದ್ದೆ ನಾನು ನಿಮಗೆ, ಅಕೌಂಟೆಂಟ್ಸ್ ಕಮ್ಮಿ ಇದ್ದಾರೆ ಅಂತ. ಸೊ ಟ್ರೈನ್ ಪ್ರೊಫೆಷ್ನಲ್ಸ್ ಇಲ್ಲದೆ ಇರೋದ್ರಿಂದ ಕೂಡ IFRSನ ಅಡಾಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ adoption of IFRS in India, but we are trying to overcome all this. Yakanದ್ರೆ let's look at the broader picture. We want a common reporting standards all over the world, so that because ಇದೊಂದು ಗ್ಲೋಬಲ್ ಮಾರ್ಕೆಟ್ ಆಗ್ತಿರೋದ್ರಿಂದ whole world is becoming a global village. So you want everything to sync together, ಎಲ್ಲ ಕಡೆ ಸಿಂಕ್ ಆಗಬೇಕು. ಆದ್ದರಿಂದ we are trying to minimize these challenges, overcome these challenges and adopt IFRS in India.